ಇದೇ ರೋಡಲ್ಲಿ ಗುರು ಹಿಮಾಲಯನ್ ಚೇಂಜ್ ಮಾಡಿದ್ದೆ ಮಾತ್ರ ಫುಲ್ ಚಿಲ್ಲಾಗೈತೆ, ಫುಲ್ ಚಳಿ ಚಳಿ ಥರ, ಬಟ್ ಲೈಟಾಗಿ ಬಿಸಿಲೈತೆ. ಪ್ರವಾಸಿಗರ ಸ್ವರ್ಗ ಆನುಬಾಳು ಗ್ರಾಮ. ನಮಸ್ಕಾರ ಗುರು, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ತುಂಬ ದಿನ ಆಯಿತು ವಿಡಿಯೋ ಮಾಡಿರಲಿಲ್ಲ. ಸೊ ಮಾನ್ಸೂನ್ಗೋಸ್ಕರ ಕಾಯ್ತಾ ಇದ್ವಿ. ಸೊ ಮಾನ್ಸೂನ್ ಸ್ಟಾರ್ಟಿಂಗ್ಗೆ ಒಂದು ಒಳ್ಳೆ ರೈಡ್ ಹೋಗೋಣ ಅಂತ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿ ಆಗಿದ್ವಿ. ಸೊ ನಾನು ಇವಾಗಿರೋದು ಪಾರ್ಲೇಜಿ ಟೋಲ್ ಹತ್ರ. ಸೊ ನಮ್ಮ ಫ್ರೆಂಡ್ ಒಬ್ಬನು ಬರ್ತಾನೆ ಎಕ್ಸ್ಪಲ್ಸ್ 200ಅಲ್ಲಿ, ಅವನಿಗೋಸ್ಕರ ಕಾಯ್ತಾ ಇದ್ವಿ. 2 hours later. ನಮ್ಮ ಫ್ರೆಂಡ್ ಬಂದ ನೋಡಿ, ಈಗ ಹೊರಡ್ತಿದ್ದೀವಿ. ಇವಾಗ ಟೈಮ್ ಬಂದು 5:27. ಸೊ ಸ್ವಲ್ಪ ಲೇಟ್ ಆಗಿದೆ, 1 hour ಲೇಟೇ ಆಗಿದೆ ಹೇಳ್ಬೇಕಂದ್ರೆ. ಇರಿ ಹಾಕೊಂಡು ನಿಲ್ಸೋಣ ಒಂದು. ಹಾಂ, ಬಂಜಿ ಕಾರ್ಡ್ ಕೊಡಲಿಲ್ಲ ಅಂದ್ರೆ ಒಂದು ಮೀಟರ್ ಅಷ್ಟು ಐತದೆ, ಈಗ 3 ಮೀಟರ್ ಆಗೈತಿ. ಎಲಾಸ್ಟಿಕ್ಕಿಂತ ಹಂಗೆ ಗೈಸ್ ನೋಡಿ, ನೀವೇನಾದರೂ ಬಂಜಿ ಕಾರ್ಡ್ ತಗೊಂಡ್ರೆ ಎಲಾಸ್ಟಿಕ್ಕಿಂತ ತೊಗೊಂಬಿಡ್ರಿ. ಅಂದರೆ ಫುಲ್ ಎಲಾಸ್ಟಿಕ್ ಇರುತ್ತಲ್ಲ ಆ ಥರ ತೊಗೊಂಬಾರ್ದು ಗುರು, ಅದು ಆಗೋದೇ ಇಲ್ಲ. ಫುಲ್ ನೋಡಿ, ಅದು 1 ಮೀಟ್ರ್ ಇದ್ದಿದ್ದು 3 ಮೀಟ್ರ್ ಆಗೈತೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ. ಸೊ ಬನ್ನಿ ಹೊರಡೋಣ. ಇವಾಗ ಟೈಮ್ ಬಂದು 5:36 ಗುರು. 4:30ಗೆ ಬಿಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಲೇಟ್ ಆಗ್ಬಿಡ್ತು. ನಾವು ಫ್ರೆಂಡ್ ಬರೋದು ಲೇಟ್ ಆಯಿತು. ಇನ್ನೊಬ್ಬನು ಬರ್ತಾನೆ ಎಕ್ಸ್ಪಲ್ಸ್, ಅವನು ಡೈರೆಕ್ಟ್ ಕೊಟ್ಟಿಗಾರ ಹತ್ರ ಜಾಯ್ನ್ ಆಗ್ತಾನೆ. ನಾ ಎಲ್ಲಿಗೆ ಹೋಗ್ತೀರ ಅಂತ ಹೇಳಿಲ್ಲಲ್ಲ, ಹೇಳ್ತೇನೆ ಬನ್ನಿ. ನಾವು ಈ ವರ್ಷದ ಮೊದಲನೇ ಮಾನ್ಸೂನ್ ರೈಡು ಕಳಸಗೆ ಹೋಗ್ತಾಯಿದ್ದೀವಿ ಗುರು. ಕಳಸ ಕುದುರೆಮುಖಗೆ. ಸೊ ನೋಡೋಣ, ಸ್ವಲ್ಪ ಜನ ಎಲ್ಲ ರೀಲ್ಸಲ್ಲಿ ನೋಡಿದ್ದೆ, ಮಳೆ ಇಲ್ಲ ಗುರು ಬರಬೇಡ್ರಿ, ಹೆವಿ ಬಿಸಿಲೈತೆ ಅಂತ ಹೇಳ್ತಿದ್ರು. ನೋಡೋಣ, ಗೊತ್ತಾಗುತ್ತೆ ಹೋದಾಗ. ಸೊ ಇದು ಹಾಸನ ಇದೆ. ಇನ್ನು ಹಾಸನ 156 ಕಿಲೋಮೀಟ್ರ್ ಗುರು. ಸೊ ಅದು ಬಿಟ್ಟು ನಾವು ಇನ್ನೂ ಮುಂದೆ ಹೋಗ್ಬೇಕು. ನೋಡೋಣ, ಅರೌಂಡ್ 3:30 hours ಅಂದರೆ 7, 8, 9 ಒಂದು 10 ಗಂಟೆ ಅಷ್ಟರೊಳಗೆಲ್ಲ ರೀಚ್ ಆಗ್ತೀವಿ. ಲಾಸ್ಟ್ ಟ್ರಿಪ್ಪಲ್ಲಿ ಇದೇ ರೋಡಲ್ಲಿ ಗುರು ಹಿಮಾಲಯನ್ ಚೇಂಜ್ ಮಾಡಿದ್ದೆ. ಇವಾಗ ಅಲ್ಲೊಂದು ಹಿಮಾಲಯನ್ ಹೋಗ್ತೈತೆ, ಬಟ್ ಪಿಲನ್ ಇದ್ದಾರೆ, ಪರವಾಗಿಲ್ಲ, ನೋಡೋಣ ಬನ್ನಿ. ನೋಡಿ, ಅಷ್ಟೇನೆ. ಬಟ್ ನೋಡಿ, ನಾನು ನೋಡಿದಕ್ಕೆ ಅವನು ಬರ್ತಾಯಿದ್ದೆ ನಿಮಗೆ. ಇನ್ನೂ 3 hours 90 minutes ತೋರಿಸ್ತೈತೆ. ಇನ್ನೂ 200 ಕಿಲೋಮೀಟ್ರ್ ಐತಲ್ಲಪ್ಪ. ಇವಾಗಲೇ 6 ಗಂಟೆ, ಒಂದು 8-9 ಅಲ್ಲ, ಒಂದು 10 ಗಂಟೆ ಅಷ್ಟರೊಳಗೆ ಹೋಗ್ತೀವಿ ಅನಿಸುತ್ತೆ. ನೋಡೋಣ. ಬೆಂಗಳೂರಿಂದ ಹಾಸನ್ಗೆ ಹೋಗ್ಬೇಕಾದಾಗ ರಶ್ ಇರಲ್ಲ ರೋಡು. ಅದೇ ನೀವು ಹಾಸನಿಂದ ಬೆಂಗಳೂರು ಬರಬೇಕಂದ್ರೆ ನೆಕ್ಸ್ಟ್ ಲೆವೆಲ್ ಟ್ರಾಫಿಕ್ಕು. ಅದು ವೀಕೆಂಡಲ್ಲಿ ಅಂದರೆ ಕೇಳಲೇಬೇಡ್ರಿ, ಅಷ್ಟೊಂದು ಟ್ರಾಫಿಕ್ ಇರುತ್ತೆ ಗುರು. ಒಂದು ಶಾರ್ಟ್ ಬ್ರೇಕ್ ಆಯಿತು. ಅವಿನಾಶ್ ಫೋಟೋ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ, ಬಟ್ ಸ್ಟೋರೇಜ್ ಫುಲ್ ಆಗೈತೆ. ಅವಿನಾಶ್ ಬಂತಾ ಸ್ಟೋರೇಜ್ ಫುಲ್ಲು? ಸ್ಟೋರೇಜ್ ಫುಲ್ ಆಗೈತೆ ಗುರು. ಇನ್ನು ಟ್ರಿಪ್ಪೇ ಸ್ಟಾರ್ಟ್ ಆಗಿಲ್ಲ, ಅವಾಗಲೇ ಸ್ಟೋರೇಜ್ ಫುಲ್ ಮಾಡ್ಕೊಂಡಿದ್ದಾನೆ, ಅಷ್ಟೊಂದು ವೀಡಿಯೋ ಮಾಡಿದ್ದಾನೆ. ಬನ್ನಿ, ಇವಾಗ ಟೈಮ್ ಬಂದು 7:15 ಗುರು. ಇನ್ನೂ ಹಾಸನ ಕೂಡ ರೀಚ್ ಆಗಿಲ್ಲ. ಸೊ ಕೊಟ್ಟಿಗೆಹಾರ ಇಲ್ಲಿಂದ 154 ಕಿಲೋಮೀಟ್ರ್ ಐತೆ. 2.25 ಗಂಟೆ ತೋರಿಸ್ತೈತೆ. ಸೊ ಬನ್ನಿ, ನಮ್ಮದು ಎಸ್ಟಿಮೇಟ್ ಇದ್ದಿದ್ದು ಅರೌಂಡ್ 8 ಗಂಟೆ ಹಂಗೆಲ್ಲ ಅಷ್ಟರಾಗೆಲ್ಲ ಅಲ್ಲಿ ಇರಬೇಕಿತ್ತು ಅಂತ. ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ. ಸೊ ನೆಕ್ಸ್ಟು ಸ್ಟಾಪು ಹಾಸನದಲ್ಲಿ ಕೊಡಬೇಕು. ಏನಕ್ಕಂದ್ರೆ ಒಂದು ಅವಿನಾಶ್ದು ಕ್ಯಾಮ್ರಾ ಮೌಂಟ್ ಇರುತ್ತಲ್ಲ, ಅದು ಕಿತ್ಕೊಂಡು ಹೋಗ್ಬಿಟ್ಟೈತೆ. ಸೊ ಅದಕ್ಕೆಲ್ಲ ಏನಾದರೂ ಗಮ್ ಸಿಕ್ಕರೆ, ಪೇಕಲ್ಲಿ ಏನು ಸಿಕ್ಕರೆ ಹಾಕಬೇಕು, ಪೇಕಿಕ್ಕು.
ಸೊ ಬನ್ನಿ ಹೊರಡೋಣ. ಇಲ್ಲಿ ಯಾರಪ್ಪ ನೋಡಿ, ಎಲ್ಲರೂ ಗರ್ಲ್ ಫ್ರೆಂಡ್ಸ್ನವ್ರು ಇವ್ರನ್ನ ಕರ್ಕೊಂಡು ರೈಡ್ ಹೋಗ್ತಾರೆ. ನಾವು ನೋಡಿದರೆ ಸಿಂಗಲ್ಲಾಗಿ ಹೋಗ್ತಿದ್ದೀವಿ. ಲ್ಯಾಟ್ರಿ ಹಾಸನ್ನು. ಸೊ ಇಲ್ಲಿ ನಿಲ್ಲಿಸಿದ್ವಿ, ಅದು ಚಿನ್ಮೌಂಟಿಗೆ ಬ್ರೇಕಿಗೆ ಹಾಕೋಕ್ಕೆ. ಮತ್ತು ಗುರು ಹಾಸನದಲ್ಲಿ ನೋಡಿದ್ವಲ್ಲ, ಫುಲ್ ಬಿಸಿಲಿತ್ತು ಗುರು. ಹಾಸನ ಬಿಟ್ಟು ಒಂದು 20 ಕಿಲೋಮೀಟ್ರ್ ಬಂದ್ವಿ. ಇವಾಗ ನೋಡಿ ಮಳೆ ಮಾಡೋ ಥರ ಫುಲ್ಲು ಮಳೆ ಮಾಡಾಗೈತೆಲ್ಲ. ಮಳೆ ಬರ್ಬೋದು ಅನಿಸುತ್ತೆ, ನೋಡೋಣ. ಇನ್ನು ಕೊಟ್ಟಿಗೆರಲ್ಲಿ ಮಳೆ ಬಂದಿರ್ಬೋದೋ, ಮಳೆ ಇದೆಯೋ ಗೊತ್ತಿಲ್ಲ. ನೋಡೋಣ. ವೆದರ್ ಮಾತ್ರ ಫುಲ್ ಕೋಲ್ಡ್ ಆಗೈತೆ. ಟೈಮ್ ಬಂದು 9 ಗಂಟೆ. ಬನ್ನಿ ಹೋಗೋಣ. ಇನ್ನೂ 70 ಕಿಲೋಮೀಟ್ರ್ ಐತೆ ಕೊಟ್ಟಿಗೆಹಾರ. ಹೋಗೋಣ. ಖಾಲಿ ಹೈವೇ, ಈ ವೆದರು ಮತ್ತು ಇಂಟರ್ ಕಾಮಲ್ಲಿ ಒಂದು ಒಳ್ಳೆ ಸಾಂಗ್, ನೆಕ್ಸ್ಟ್ ಲೆವೆಲ್ ಫೀಲಿಂಗು. ವೆದರ್ ಮಾತ್ರ ಫುಲ್ಲು ಚಿಲ್ಲಾಗೈತೆ, ಫುಲ್ ಚಳಿ ಥರ. ಬಟ್ ಲೈಟಾಗಿ ಬಿಸಿಲೈತೆ. ಬಟ್ ಇನ್ನೂ ಸಕಲೇಶ್ಪುರನೂ ಬಂದಿಲ್ಲ. ಇನ್ನೂ 20 ಕಿಲೋಮೀಟ್ರು ಸಕಲೇಶ್ಪುರ. ಧರ್ಮಸ್ಥಳ, ಮಂಗಳೂರು. ಸೊ ಮೂಡಿಗೆರೆಗೆ ಹೋಗೋಣ. ಮಳೆ ಬರಂಗೈತೆ, ನೋಡೋಣ. ಬಟ್ ರೂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಇಲ್ಲಿ ಮಳೆ ಬಂದೈತೆ ರೀಸೆಂಟಾಗಿ, ಅಂದರೆ ಬೆಳಗ್ಗೆನೇ ಬಂದಿತ್ತು ಅನಿಸುತ್ತೆ. ಸೊ ನೋಡಿ ಯಾವ ಥರ ಐತಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ನೆಕ್ಸ್ಟ್ ಲೆವೆಲ್ ಗುರು. ಮೂಡಿಗೆರೆ ರೋಡು, ಸಕಲೇಶ್ಪುರ ಟು ಮೂಡಿಗೆರೆ ರೋಡ್ ಇದು. ಫುಲ್ಲು ಕರ್ವಿ ರೋಡು. ಸೊ ಇಲ್ಲಿ ನೋಡಿ ಹಾಕಿದ್ದಾರೆ ಪ್ರವಾಸಿಗರ ಸ್ವರ್ಗ ಆನುಬಾಳು ಗ್ರಾಮ ಪಂಚಾಯತಿ ಅಂತೆ. ಸಖತ್ತಾಗೈತಂದ್ರೆ ನಿಜಾನೇ. ಸೊ ಮೂಡಿಗೆರೆನ 21 ಕಿಲೋಮೀಟ್ರು, ಅದಾದಮೇಲೆ ಒಂದು 10-12 ಕಿಲೋಮೀಟ್ರ್ ಕೊಟ್ಟಿಗೆಹಾರ. ಗುರು ಮೂಡಿಗೆರೆ ಬಂತು. ಇಲ್ಲಿ ಲೆಫ್ಟಿಗೆ ತಗೊಂಡು ಹೋಗ್ಬೇಕು. ಕೊಟ್ಟಿಗೆಹಾರ 14 ಕಿಲೋಮೀಟ್ರ್ ಐತೆ ಗುರು ನೋಡಿ ಅಲ್ಲಿ. ಇದು ಬಣಕಲ್. ಇನ್ನೂ ಕೊಟ್ಟಿಗೆಹಾರ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಐತೆ. ಫುಲ್ಲು ಫಾಗು ಗುರು. ಅಲ್ಲಿ ತೋರಿಸ್ತೀನಿ ರೀ, ಕಾಣಿಸ್ತಿದೆ ಅಲ್ಲಿ ನೋಡಿ. ಫುಲ್ ಫಾಗು, ಸಖತ್ತಾಗೈತೆ. ನೋಡಿ ಇಲ್ಲೂ ಫಾಗು. ವೆದರ್ ಮಾತ್ರ ಸಖತ್ತಾಗೈತೆ. ಇದೇ ನೋಡಿ ಕೊಟ್ಟಿಗೆಹಾರ. ಎಷ್ಟು ಅವರ್ ಆಯ್ತು ಗುರು. ಈಗ ಟೈಮ್ ಬಂದು 10 ಕಾಲು.